ಹಾಯ್ ಗಾಯ್ಸ್, ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ನಾನು ಕೊಬ್ಬರಿ ಎಣ್ಣೆನ ಯಾವ ಥರ ಕಾಯಿಸ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಯಾವುದೇ ಅಂಗಡಿ ಕೊಬ್ಬರಿ ಎಣ್ಣೆಗಳನ್ನ ಯೂಸ್ ಮಾಡಲ್ಲ. ಡೈರೆಕ್ಟ್ ಕೊಬ್ಬರಿ ತೊಗೊಂಡೋಗಿ ಆಯಿಲ್ ಮಾಡಿಸ್ಕೊಂಬಂದು ಈ ಥರ ಏನೇನು ಬೇಕು ಅದನ್ನೆಲ್ಲ ಹಾಕ್ಕೊಂಡು ಕಾಯಿಸ್ಕೊತೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಮೆಂತ್ಯ ಅಥವಾ 4 ಟೇಬಲ್ ಸ್ಪೂನ್ ಕೂಡ ಹಾಕ್ಕೋಬೋದು. ಅಷ್ಟು ಮೆಂತ್ಯ ಹಾಕ್ಕೊಂಡು ಒಂದು ಇಡಿ ಅಥವಾ 1.5 ಇಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಳ್ಳಿ. ಹಾಗೆ ಕೆಂಪು ದಾಸವಾಳ ಅಥವಾ ಬಿಳಿ ದಾಸವಾಳ ಯಾವುದಿದ್ರೂ ಓಕೆ, ಎರಡು ಹಾಕ್ಕೊಂಡ್ರೂ ಇನ್ನೂ ಒಳ್ಳೆಯದೇ. ನೆಕ್ಸ್ಟು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳಿ, ಅಲೋವೆರಾ ಜೆಲ್ ತೊಗೊಳ್ಳಿ ಮತ್ತು ಈರುಳ್ಳಿ ತೊಗೊಳ್ಳಿ. ಈರುಳ್ಳಿ ಒಂದು, ಬೆಟ್ಟದ ನೆಲ್ಲಿಕಾಯಿ ಎಷ್ಟಿದೆ ಅಷ್ಟು. ಆಮೇಲೆ ನಾನು ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ನಲ್ವ, ನೋಡಿರಿ ನಾನಿವತ್ತು 1 ಲೀಟರಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಾನು 1 ಲೀಟರ್ ಅಂದರೆ ನೀವು ಅಲ್ಲಿಗೆ ಕೊಬ್ಬರಿ ಒಂದು 3 kg ಅಷ್ಟು ಹಾಕ್ಸ್ಕೋಬೇಕಾಗುತ್ತೆ ಅಂದ್ಕೊಳ್ಳಿ, ಅರ್ಧಕ್ಕರ್ಧ ಕೊಬ್ಬರಿ ಎಣ್ಣೆ. ಸೊ ನೆಕ್ಸ್ಟ್ ಆಮೇಲೆ ಒಂದು ಪಾತ್ರೆ ಇಟ್ಟು ಆ ಕೊಬ್ಬರಿ ಎಣ್ಣೆ ನಾನು ಅದಕ್ಕೆ ಹಾಕೋತೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಏನೇನು ನಾನು ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚಿಟಪಟ ಅಂತ ಅನ್ನುತ್ತೆ, ಸಿಡಿಯುತ್ತೆ. ಬಟ್ ಅದು ದಾಸವಾಳ ಎಲ್ಲ ಇರುತ್ತಲ್ವ, ಅದಕ್ಕೆ ಸಿಡಿಯುತ್ತೆ. ಬಟ್ ಪರವಾಗಿಲ್ಲ, ಅದೆಲ್ಲ ಚೆನ್ನಾಗಿ ಅದು ಫುಲ್ಲು ಕುದಿಬೇಕು. ಆ ಎಣ್ಣೆ ಕುದಿಬೇಕು ಅಂದರೆ ಆ ಇಂಗ್ರೀಡಿಯೆಂಟ್ಸ್ ನಾವು ಏನು ಹಾಕಿರ್ತೀವಲ್ಲ ಅದೆಲ್ಲ ಡಿಸಾಲ್ವ್ ಆಗಿ ಅದ್ರ ಅಂಶ ಕೊಬ್ಬರಿ ಎಣ್ಣೆಗೆ ಇಳ್ಕೋಬೇಕು. ಆ ಥರ ಕುದೀಲಿ. ಈ ಥರ ಕುದಿಸ್ಕೊಂಡು ಶೋಧಿಸ್ಕೊಂಡ್ರೆ ಕೊಬ್ಬರಿ ಎಣ್ಣೆ ರೆಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.